ಇಡೀ ರಾಜ್ಯದಲ್ಲಿ ಬಕರ್ ಹುಕುಂ ಸಾಗುವಳಿದಾರರ ಸಾಗುವಳಿ ಮಾಡತಕ್ಕಂಥ ಪ್ರತಿಯೊಬ್ಬ ರೈತರಿಗೂ ಪಟ್ಟವನ್ನು ನೀಡದೆ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದೇವೆ. ಅದಕ್ಕೋಸ್ಕರ ಅದರಲ್ಲಿ ಉಳ್ಳವರು ಪಡೆದುಕೊಂಡಿದ್ದಾರೆ. ಅದರಲ್ಲಿ ಉಳ್ಳವರಿಗೆ ಕೊಟ್ಟಾರ, ಏನು ರೈತರು ಕೈಲಾಗದವರು ಏನಿರ್ತಾರಲ್ಲ ಅವರಿಗೆ ಇದರಲ್ಲಿ ರಾಜಕೀಯ ಕೂಡ ಷಡ್ಯಂತ್ರ ಕೂಡ ಆಯ್ತಂತ ನಾವು ಭಾವಿಸ್ತೀವಿ. ಯಾಕೆಂದರೆ ಕೆಲವೊಂದು ಅರ್ಜಿಗಳನ್ನು ವಿಲೇವಾರಿ ಮಾಡ್ಯಾರ, ಕೆಲವೊಂದು ಅರ್ಜಿಗಳನ್ನು ವಿಲೇವಾರಿ ಮಾಡದೆ ಅದೇ ರೀತಿ ಉಳಿಸಿದ್ದೇವೆ. ಅದಕ್ಕೋಸ್ಕರ ಇದನ್ನ ಎಲ್ಲೆಲ್ಲಿ ಏನೇನೋ ಸಾಗುವಳಿ ಮಾಡ್ತಾ ಇದ್ದಾರೆ ರೈತರು, ಆ ಸಾಗುವಳಿ ಎಲ್ಲಿ ಮಾಡ್ತಾರೋ ಅಲ್ಲೇ ಪಟ್ಟವನ್ನು ನೀಡಿ ಅದನ್ನು ಸರ್ಕಾರವನ್ನು ಕೂಡಲೇ ಸ್ಪಂದಿಸಿ ಆ ಕೆಲಸವನ್ನು ಅತಿ ಶೀಘ್ರವಾಗಿ ನಾವು ಮಾಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡುವುದರ ಮುಖಾಂತರ ತಹಸೀಲ್ದಾರ್ ಅವರಿಗೆ ಮನವಿ ಕೊಡುವುದರ ಮುಖಾಂತರ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ. ಈ ಒಂದು ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ವತಿಯಿಂದ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕಚೇರಿಗಳ ಮುಂದೆ ಒಂದು ದಿನದ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದರ ಉದ್ದೇಶ ಬಗರ್ ಹುಕುಂ ಸಾಗುವಳಿದಾರರಿಗೆ ಫಾರ್ಮ್ 50, 53, 57 ಏನು ಅರ್ಜಿ ಹಾಕಿರ್ತಾರಲ್ಲ ಅವ್ರಿಗೆಲ್ಲರಿಗೂ ಕೂಡ ಪಟ್ಟಗಳನ್ನು ಕೊಡಬೇಕಂತೇಳಿ ಅವ್ರು ಎಲ್ಲಿ ಭೂಮಿ ಉಳುಮೆ ಮಾಡ್ತದೆ ಅವ್ರ ಭೂಮಿಗೆ ತಕ್ಕಂಗೆ ಉಳುಮೆ ಮಾಡ್ತಕ್ಕಂಥವ್ರಿಗೆ ಪಟ್ಟ ಕೊಡ್ಬೇಕಂತೇಳಿ ಸರ್ಕಾರದ ಆದೇಶ ಇದ್ದರೂ ಕೂಡ ಕೆಲವೊಂದು GPS ಮಾಡಿ ಅನೇಕ ಅರ್ಜಿಗಳನ್ನು ಈ ರಾಜ್ಯಾದ್ಯಂತ ತಿರಸ್ಕಾರ ಮಾಡಿರ್ತಾರೆ. ಅರ್ಜಿಗಳನ್ನ ಯಾವುದೇ ರೀತಿ ಸರಿಯಾದ ರೀತಿ ಪಟ್ಟಗಳು ಮಂಜೂರು ಮಾಡಿಲ್ಲ. ಅದಕ್ಕಾಗಿ ನಾವು ರಾಜ್ಯ ಸಮಿತಿಯ ಆದೇಶದ ಮೇರೆಗೆ ಅಣ್ಣ ಮಾವಳ್ಳಿ ಶಂಕರ್ ಅವರ ಆದೇಶದ ಮೇರೆಗೆ ರಾಜ್ಯಾದ್ಯಂತ ತಾಲೂಕು ಕಚೇರಿಗಳ ಮುಂದೆ ಒಂದು ದಿನದ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ. ಬಗರ್ ಹುಕುಂ ಸಾಗುವಳಿದಾರರಿಗೆ ಇದುವರೆಗೂ ಯಾವುದೇ ರೀತಿ ಪಟ್ಟಗಳು ಕೊಟ್ಟೇ ಇಲ್ಲ. ಯಾಕಂದರೆ ಅವನ ಅನೇಕ ಅರ್ಜಿಗಳನ್ನ ತಿರಸ್ಕಾರ ಮಾಡಿದ್ದಾರೆ. ಅವು ಕೂಡಲೇ ಮತ್ತು ಮರುಪರಿಶೀಲನೆ ಮಾಡಿ ಅವನ್ನ ಮತ್ತೆ ಮಂಜೂರು ಮಾಡಬೇಕು, ಪಟ್ಟ ಮಂಜೂರು ಮಾಡ್ಬೇಕಂತೇಳಿ ಕೇಳ್ಕೊತೀವಿ. ಅಲ್ಲ ಸರ್, ದಲಿತರು ಒಂದೇ ಮಾಡ್ಯಾರ ಎಲ್ಲ ಜನಾಂಗದವರಿಗೆ ಯಾರು ಉಳುಮೆ ಮಾಡ್ತಾ ಇದ್ದಾರೆ ಉಳುವನೆ ಭೂಮಿ ಒಡೆ ಅಂತೇಳಿ ಹಿಂದಿತ್ತು 80ರ ದಶಕದಲ್ಲಿ. ಅದೇ ರೀತಿ ಇವತ್ತು ಅರ್ಜಿ ಕರೆದಿದ್ದಾರೆ. ಯಾರು ಉಳುಮೆ ಮಾಡ್ತಾ ಇದ್ದಾರೆ ಅವ್ರು ಫಾರ್ಮ್ 50, 53, 57 ಹಾಕ್ಬೇಕಂತೇಳಿ ಅರ್ಜಿ ಕರೆದಿದ್ರು. ಅದೇ ರೀತಿ ಹಾಕಿದ್ದಾರೆ. ಅದನ್ನ ಸರಿಯಾದ ರೀತಿ ಹಂಚಿಕೆ ಮಾಡಿಲ್ಲ. ಅವನ್ನ GPS ಮಾಡಿ ಅವ್ರ ಹೊಲದಲ್ಲಿಲ್ಲ ಅಲ್ಲಿಲ್ಲ ಅಂತೇಳಿ ಅನೇಕ ಅರ್ಜಿಗಳನ್ನ ತಿರಸ್ಕಾರ ಮಾಡಿದ್ದಾರೆ ಈ ರಾಜ್ಯಾದ್ಯಂತ ಮತ್ತು ಈ ತಾಲೂಕಿನಲ್ಲಿ, ಈ ಜಿಲ್ಲೆಯಲ್ಲಿ. ಅದನ್ನು ಸರಿಯಾದ ರೀತಿ ಮತ್ತೆ ಮರುಪರಿಶೀಲನೆ ಮಾಡಿ ಅರ್ಜಿಗಳನ್ನ ಸರಿಯಾದ ರೀತಿ ಪಟ್ಟದಾರಿಗೆ ಮಂಜೂರು ಮಾಡಿಕೊಡ್ಬೇಕಂತ ನಮ್ಮ ಉದ್ದೇಶ. ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಕ್ಕೆ, ರಾಜ್ಯ ಸರ್ಕಾರಕ್ಕೆ ಮತ್ತು ಕಂದಾಯ ಸಚಿವರಿಗೆ ಒತ್ತಾಯ ಮಾಡಿ ನಾವಿವತ್ತು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬೆಳಿಗ್ಗೆ 11 ಗಂಟೆಯಿಂದ ಸಂಜೆವರೆಗೂ ಹಮ್ಮಿಕೊಂಡಿದ್ದೀವಿ. ತಹಸೀಲ್ದಾರ್ ಕಚೇರಿ ಮುಂದೆ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಎಂ ರಾಜೇಶ್ವರಿ ಅಂತ, ರಾಜ್ಯ ಸಂಘಟನಾ ಸಂಚಾಲಕಿ. ನಮ್ಮ ಕಡೆ ಸುಮಾರು ವರ್ಷಗಳಿಂದ ಬಡ ರೈತರು ಅಷ್ಟೆಲ್ಲ ಉಳುಮೆಯನ್ನು ಮಾಡ್ತಾ ಇರ್ತಾರೆ, ಭೂಮಿನ ಮಾಡ್ತಾ ಇರ್ತಾರೆ. ಇವಾಗ ಅವಾಗ ಇಂದಿರಾ ಮೇಡಮ್ ಅವ್ರ ಕಾಲದಿಂದನೂ ಅದು ಅಧಿಕಾರ ಕೊಡಬೇಕು ಅಂತ ಕಾನೂನಿದೆ. ಬಟ್ ಈ ಥರ ಸರ್ಕಾರ ಯಾಕೆ ಈ ಥರ ಮಾಡ್ತಾ ಇದೆ ಅನ್ನೋದು ಎಲ್ಲರಿಗೂ ಪ್ರಶ್ನೆವಾಗಿ ನಿಂತ್ಕೊಂಡ್ಬಿಟ್ಟಿದೆ. ಸುಮಾರು ಲಕ್ಷಗಟ್ಟಲೆ ಎಕರೆ ಭೂಮಿನ ಬಡವರಿಂದ ತಗೊಳ್ತಾ ಇದೆ. ಆಮೇಲೆ ಅವ್ರು ಇಷ್ಟ ಬಂದಿರೋ ರೇಟ್ ಹಾಕೊಂಡ್ಬಿಡ್ತಾರೆ. ಅದರಿಂದ ಬಡವರಿಗೆ ನಷ್ಟ ಆಗ್ತಿದೆ ಹೊರತು ಒಳ್ಳೇದಂತೂ ಆಗ್ತಾ ಇಲ್ಲ. ಈಗ ಉಳುಮೆ ಮಾಡ್ಕೊಂಡು ಬದುಕಬೇಕು ಅಂದರೆ ಅದರಿಂದನೇ ಬದುಕ್ತಾ ಇರೋ ಆಧಾರವಾಗಿರ್ತಕ್ಕಂಥ ಕುಟುಂಬಗಳು ತುಂಬ ಇದ್ದಾವೆ. ಆಮೇಲೆ ಸಾಹುಕಾರರು ಬಂದರು ಅಂದರೆ ಅವ್ರಿಗೆ ಬಿಟ್ಬಿಡೋಣ, ಅವ್ರಿಗೆ ಸುಮಾರು ಆಸ್ತಿ ಇರುತ್ತೆ. ಬಡವರೇ ಇದನ್ನು ಉಳುಮೆಯಾಗಿ ಮಾಡಿಕೊಂಡು ನಮ್ಮ ಹಕ್ಕು, ನಮ್ದು ಇದು ಜೀವನದ ಆಧಾರ ಸ್ತಂಭ ಅಂತೇಳಿ ಕೇಳ್ತಾ ಇದ್ದಾರೆ. ಬಟ್ ಯಾರೂ ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ನಮ್ಮ ಹೋರಾಟ ಅವರು ಬಂದು ತಹಸೀಲ್ದಾರ್ ಅವ್ರು ಬಂದು ಮಾತಾಡೋವರೆಗೂ ಇಲ್ಲೇ ಇರ್ತೀವಿ. ಮುಗಿಸ್ಕೊಂಡೇ ಹೋಗ್ಬೇಕಂತ ಇವತ್ತೆಲ್ಲ ನಮ್ಮ ಸಂಗತಿ ಎಲ್ಲರ ಕಡೆಯಿಂದನೂ ನಾವು ಕೇಳ್ಕೊಳ್ತಾ ಇದ್ದೀವಿ. ನಾಡ ಕಟ್ಟಿದವರು ನಾವೆಲ್ಲಿಗೆ ಹೋಗಬೇಕು, ಕೂಲಿಯವರು ನಾವು ಕೇಳಯ್ಯ, ಕೂಲಿಯವರು ನಾವು ಕೇಳಯ್ಯ. ಸುಗ್ಗಿ ಎಂದ ಬಂದೆ ತಂದೆ ಜಗ್ಗಿ ಕಾಳ ಸಿಕ್ಕಿ ತಂದ ಊರು ಹಲಿಯುತ್ತ ಬಂದೆ ಬೆಲ್ಲ. ಸುಗ್ಗಿ ಎಂದು ಬಂದಿದ್ದೆಂದೆ ಜಗ್ಗಿ ಕಾಳ ಸಿಕ್ಕಿ ತಂದ ಊರು ಅಲಿಯುತ್ತ ಬಂದೆ ಬೆಲ್ಲ, ಊರು ಅಲಿಯುತ್ತ ಬಂದೆ ಬೆಲ್ಲ. ಮನೆಯಿಲ್ಲ ಮಡವಿಲ್ಲ ಬಂದವಿಲ್ಲ ಬಳಗ